ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಅಡಿಗೆ ಪ್ರಿಪೇರ್ ಮಾಡ್ತಿರೋದು ಆಲ್ಫಮ್. ಅದಕ್ಕಿಂತ ಮುಂಚೆ ನಾನೊಂದು ಕ್ಲಾರಿಟಿ ಕೊಡ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ನಂದು ವಾಯ್ಸ್ ಸ್ವಲ್ಪ ಸ್ಲೋ ಇತ್ತು, ಅಷ್ಟು ಕ್ಲಾರಿಟಿ ಬಂದಿದ್ದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇಂದ ನನ್ನ ವಿಡಿಯೋಸ್ ಕಂಟಿನ್ಯೂಸ್ ಬರ್ತಾನೆ ಇರ್ತವೆ. ಅದರಲ್ಲಿ ನನ್ನ ವಾಯ್ಸ್ ಕರೆಕ್ಟ್ ಆಗಿ ಮಾತಾಡ್ತೀನಿ. ದಟ್ಸ್ ಆಲ್. ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋದು ಆಲ್ಫಮ್. ಅದಕ್ಕೆ ಬೇಕಾಗಿರೋ ಐಟಮ್ ಮೇನ್ ಚಿಕನ್. ಆ ಚಿಕನ್ ನ ಮೇನ್ ಆಗಿ ಸ್ಲೈಟ್ ಆಗಿ ಕಟ್ ಮಾಡ್ಕೊಂಡು, ನಾವು 4 ಜನ ಇದೀವಿ ಅಂತ ನಾವು 4 ಪೀಸ್ ತಂದಿದೀವಿ. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟ್, ನೆಕ್ಸ್ಟ್ ಟರ್ಮರಿಕ್ ಒಂದು ಅರಿಶಿಣ, ನೆಕ್ಸ್ಟ್ ಚಿಲ್ಲಿ ಪೌಡರ್, ನೆಕ್ಸ್ಟ್ ಚಿಕನ್ ಮಸಾಲ, ಅದಾದ್ಮೇಲೆ ಗರಂ ಮಸಾಲ, ಅದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಹಾಕೊಳ್ಬೇಕು. ಅದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಆಫ್ ಕರ್ಡ್, ನೆಕ್ಸ್ಟ್ ಸ್ವಲ್ಪ ಲೆಮನ್, ಅದಾದ್ಮೇಲೆ ನಾವು ಕೊರಿಯಂಡರ್ ಮತ್ತೆ ಪುದೀನ ಪೇಸ್ಟ್ ಮಾಡ್ಕೊಂಡಿದೀವಿ, ಅದು ಸ್ವಲ್ಪ ಹಾಕ್ಬೇಕು. ಅದಾದ್ಮೇಲೆ ಆಲಿವ್ ಆಯಿಲ್, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಆದ್ಮೇಲೆ ಆ ಚಿಕನ್ ನ ಆ ಮಸಾಲ ಒಳಗೆ ಹಾಕಿ ನೀಟಾಗಿ ಗಾರ್ನಿಶ್ ಮಾಡಬೇಕು. ಆಫ್ಟರ್ 20 ಮಿನಿಟ್ಸ್ ನಾವು ಓವೆನ್ ಅಲ್ಲಿ ಇಡಬೇಕು. ನಾವು ಓವನ್ ಅಲ್ಲಿ ಇಡಕ್ಕೆ ರೆಡಿ ಮಾಡ್ತಿದೀವಿ. ಸೊ ಫ್ರೆಂಡ್ಸ್, ಫೈನಲಿ ಹೋಗಿ ಓವನ್ ಅಲ್ಲಿ ಹೀಟ್ ಮಾಡ್ತಾ ಇದೀವಿ. ಒಂದು 15 ಮಿನಿಟ್ಸ್ ಆದ್ಮೇಲೆ ನೋಡಿ. A few moments later. ಸೊ ಫ್ರೆಂಡ್ಸ್, ಆಫ್ಟರ್ 15 ಮಿನಿಟ್ಸ್ ನೋಡಿ ಕಾಣಿಸ್ತಾ ಇದೆ. ನಾವು 15 ಮಿನಿಟ್ಸ್ ಆದ್ಮೇಲೆ ತೆಗೆದು ನಾವು ಸೆಕೆಂಡ್ ಸೈಡ್ ನ ಮಸಾಲ ಹಾಕಿ ಮತ್ತೆ ಇಡಬೇಕು. ನಾವು ಆ ಚಿಕನ್ 2 ಸೈಡ್ ಫ್ರೈ ಆಗ್ಬೇಕು ಚೆನ್ನಾಗಿ. ಮತ್ತೆ ನಾವು ಒಳಗಿಟ್ಟಿವಿ ಓವನ್ ಅಲ್ಲಿ. 2000 years later. ಸೊ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ನಮ್ಮ ಆಲ್ಫಮ್ ಚಿಕನ್. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀವಿ. ವಾವ್, ನೈಸ್. ನಾವಂತೂ ತಿನ್ನಕ್ಕೆ ಪುಣ್ಯ ಮಾಡಿದೀವಿ. A few moments later. ಸೊ ಗಾಯ್ಸ್, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗ್ ಮಾಡಿದೀವಿ ಒಂದು ಆಲ್ಫಮ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ ಸಪೋರ್ಟ್ ಸದಾ ನನ್ ಮೇಲೆ ಇರ್ಲಿ. ಸೊ ಲಾಟ್ಸ್ ಆಫ್ ಲವ್. Sukrpa